ಮರೆಗುಳಿ ಸಮಸ್ಯೆಗೆ ಪ್ರೀತಿಯ ಮಾತುಗಳು ಮತ್ತು ಆರೈಕೆಯೊಂದೇ ಪರಿಹಾರ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಎಚ್.ಆರ್. ತಿಮ್ಮಯ್ಯ ಅಭಿಪ್ರಾಯಪಟ್ಟರು. ನಗರದ ಪುರಭವನದಲ್ಲಿ ಪೀಪಲ್ಸ್ ಅಸೋಸಿಯೇಷನ್ ಫಾರ್ ಜಿಯಾಟ್ರಿಕ್ ಎಂಪವರ್ಮೆಂಟ್ ಸಂಸ್ಥೆ ಆಯೋಜಿಸಿದ್ದ ವಿಶ್ವ ಮರೆಗುಳಿ ಸಮಸ್ಯೆ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಮನುಷ್ಯ ಜನಿಸಿದಾಗಿನಿಂದ ಸಾಯುವವರೆಗೂ ಸಂಘರ್ಷದಲ್ಲೇ ಕಳೆಯುತ್ತಾನೆ. ಮಗುವೊಂದು ಜನಿಸಿದಾಗ ಸಂಭ್ರಮಿಸುವವರು ವಯಸ್ಸಾದವರನ್ನು ನಗಣ್ಯ ಮಾಡುವುದು ಬೇಸರದ ವಿಷಯ ಎಂದರು. ವಯಸ್ಸು ಕಳೆದಂತೆ ಹಿರಿಯ ಜೀವಿಗಳನ್ನು ನಿರ್ಲಕ್ಷಿಸುವುದೇ ಜಾಸ್ತಿಯಾಗಿದೆ. ವೃದ್ಧಾಶ್ರಮಗಳು ಜಾಸ್ತಿಯಾಗಿದ್ದಾವೆ, ಅಬಲಾಶ್ರಮಗಳು ಜಾಸ್ತಿಯಾಗಿದ್ದಾವೆ. ಮಕ್ಕಳನ್ನು ಯಾವ ರೀತಿ ತಂದೆ ತಾಯಿಗಳು ಜತನದಿಂದ ಆರೈಕೆ ಮಾಡಿ ತಮ್ಮ ಸರ್ವಸ್ವವನ್ನೂ ಧಾರೆ ಎರೆದು ಅವರಿಗೆ ಜೀವನದಲ್ಲಿ ಒಂದು ನೆಲೆಯನ್ನು ಕಾಣಿಸ್ತಾರೋ, ಅದೇ ಮಕ್ಕಳು ಹಿರಿಯರ ಅವರ ಇಳಿ ವಯಸ್ಸಿನಲ್ಲಿ ಮಕ್ಕಳಂತೆಯೇ ನೋಡ್ಕೊಳ್ಬೇಕಾದ ಸಂದರ್ಭದಲ್ಲಿ ಅವರನ್ನು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ. ಬಹುಶಃ ಇದು ಬಹಳ ನೋವಿನ ಸಂಗತಿ. ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ, ನನಗೆ ಎಲ್ಲೆಲ್ಲಿ ವೇದಿಕೆಗಳು ಸಿಗ್ತವೆ, ನಾನು ಈ ಯುವ ಜನರನ್ನು ಸಂಬೋಧಿಸಿ ಮಾತನಾಡೋ ಸಂದರ್ಭದಲ್ಲಿ ಕೊನೆ ಮಾತು ನಂದು ಒಂದು ಮಾತಿರುತ್ತೆ. ಏನಪ್ಪ ಅಂತಂದರೆ, ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಏನಿವತ್ತು ಒಂದು ಜಿಲ್ಲೆಯ ಒಂದು ಇಲಾಖೆಯ ಮುಖ್ಯಸ್ಥನಾಗಿ ನಿಂತಿದ್ದೀನಿ, ಇದಕ್ಕೆ ನನ್ನ ತಾಯಿ ನನ್ನ ತಂದೆಯ ಶ್ರಮ, ಅವರು ಕೊಟ್ಟ ಈ ಜೀವನ, ಅವರು ಕೊಟ್ಟ ಭಿಕ್ಷೆ. ಹಾಗಾಗಿ ಎಲ್ಲ ತಂದೆ ತಾಯಿಯರಿಗೆ ಒಂದು ಚಪ್ಪಾಳೆ ಬರಲಿ. ಹಿರಿಯ ಜೀವಗಳನ್ನು ದಯವಿಟ್ಟು ಯಾರು ನಿರ್ಲಕ್ಷಿಸಬೇಡಿ ಅಂಥೇಳಿ ನಾನು ಈ ವೇದಿಕೆಯ ಮೂಲಕ ನಾನು ಎಲ್ಲರಲ್ಲೂ ವಿನಯಪೂರ್ವಕವಾಗಿ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ. ಫಾದರ್ ಮುಲ್ಲರ್ ಸಂಸ್ಥೆಯ ನಿರ್ದೇಶಕ ಫಾದರ್ ಫೌಲ್ಸ್ಟನ್ ಲೂಕಸ್ ಲೋಬೋ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. When I think of the statement that was made, remember those who cannot remember, I think it sums up all that those people who are suffering from memory failure undergo. We need to remember them because they cannot remember anything. They cannot remember who they are, what they were. They cannot remember their own selves, where they have come from, where they are going. And these people, most of them have achieved great things in their lives, big persons, but they reach a point where they are invalid. They cannot do anything. They cannot think anything. Their thinking itself is not in the context. ಪೇಜ್ ಸಂಸ್ಥೆಯ ಉಪಾಧ್ಯಕ್ಷರಾದ ಡಾಕ್ಟರ್ ಪ್ರಭಾ ಅಧಿಕಾರಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. In the month of September, we want all the elders to be very active. So we conducted a huge program of competitions, which included dance, music, storytelling, painting distribution, and poster competition for young and old. The younger students had to go and visit elderly people, have a picture, make a poster, and put appropriate slogan. And that was also conducted, which was led by Dr. Ramila Shekhar, and that has been very, very successful because young people have to know about the problems of older people, and that is what makes Bangalore ಏಜ್-ಫ್ರೆಂಡ್ಲಿ ಸಿಟಿ. ಈ ಸಂದರ್ಭ ಸಹಾಯಕ ಪೊಲೀಸ್ ಆಯುಕ್ತೆ ನಜ್ಮಾ ಫಾರೂಕಿ, ಆಯುಷ್ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್, ಯನಪೋಯ ವೈದ್ಯಕೀಯ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಎನ್.ಎಫ್. ಮೂಸಪ್ಪ, ಡಾಕ್ಟರ್ ಅಮಿತಾ ಪಿ. ಮಾಡ್ತಾ, ರೋಟರಿ ಕ್ಲಬ್ನ ಕೃಷ್ಣ ಶೆಟ್ಟಿ, ಪೇಜ್ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಸಿ.ಬಿ. ರಘುವೀರ್, ಕಾರ್ಯದರ್ಶಿ ಜೆರಾರ್ದಿನ್ ಡಿಸೋಜಾ, ಜೊತೆ ಕಾರ್ಯದರ್ಶಿ ಮತ್ತು ಖಜಾಂಚಿ ಮೋಹನ್ ರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ಆ ನೋವಿನಲ್ಲಿರ್ತಾರೆ. ಇಟ್ ಮೇ ಬಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪೇನ್ಸ್, ನಾಟ್ ಜಸ್ಟ್ ಮೆಂಟಲ್ ಪೇನ್ ಫಾರ್ ದೆಮ್. ಟೇಕಿಂಗ್ ಕೇರ್ ಆಫ್ ಅ ಪರ್ಸನ್ ಇಸ್ ನಾಟ್ ಈಸಿ. ಐ ಹ್ಯಾವ್ ಬೀನ್ ಥ್ರೂ ಇಟ್. ಸೊ ಒಬ್ಬರನ್ನ ನೋಡ್ಕೊಳ್ಬೇಕಾದ್ರೆ
ಎಲ್ಲ ಮೇಲಿಂದ ಕೆಳಗಡೆ ಮಾಡಿಕೊಂಡು ನಮ್ಮ ಜೀವನವನ್ನು ಅವರಿಗೋಸ್ಕರ ನಾವು ಕಂಪ್ಲೀಟ್ ಸ್ಯಾಕ್ರಿಫೈಸ್ ಮಾಡ್ತೀವಿ. ಅದೇನಿದೆ ದಟ್ ಕ್ಯಾನ್ ನಾಟ್ ಬಿ ಪೇಡ್ ಬ್ಯಾಕ್. ಹಾಗಿದ್ದಲ್ಲಿ ವಿ ಸೆಲೆಬ್ರೇಟ್ ಈಚ್ ಒನ್ ಆಫ್ ಯು ಹಿಯರ್ ಆನ್ ದಿಸ್ ವರ್ಲ್ಡ್ ಅಲ್ಝೀಮರ್ಸ್ ಡೇ. ಐ ಓನ್ಲಿ ವಿಶ್ ನೀವೆಲ್ಲರೂ ಈ ಕಾಯಿಲೆಯಿಂದ ಆದಷ್ಟು ಬೇಗ ಒಳ್ಳೆಯಾಗಬೇಕು, ಕ್ಯೂರ್ ಆಗಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಬಟ್ ವಿ ನೀಡ್ ಸಚ್ ಪ್ರೋಗ್ರಾಮ್ಸ್. ಅದರ್ ದ್ಯಾನ್ ದಿಸ್ ಅಲ್ಝೀಮರ್ಸ್ ದೆರ್ ಈಸ್ ಆಲ್ಸೋ ಜೀರಿಯಾಟಿಕ್ ಅಂತ ಇಲ್ಲಿ ನನಗೆ ಗೊತ್ತಾಗಿದೆ. ಹಿರಿಯರಿಗೆ ಮರವು ಅಂತ ಇರುತ್ತೆ, ಡಿಮೆನ್ಷಿಯಾ ಅಂತ ಇರುತ್ತೆ. ಡಾಕ್ಟರ್ ಸಿ.ವಿ. ರಘುವೀರ್ ಸ್ವಾಗತಿಸಿದರು. ನಂತರ ವೇದಿಕೆಯಲ್ಲಿ ಕಿರುಪ್ರಹಸನ, ಹಾಡು, ನೃತ್ಯ ಒಳಗೊಂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರೆದವರನ್ನು ರಂಜಿಸಿದ್ವು. ತಾಳೆಲೋ ರಂಗಯ್ಯ ನೀನು ತಾಳು ತಾಳೆಲೋ ರಂಗಯ್ಯ. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.